ಅಂದಮೇಲೆ ಅದು ಸಾಧನೆ ಆಗಲ್ವಾ? ಸರ್ಟಿಫಿಕೇಟಿಂದ ಸಾಧನೆ ಆಯ್ತಾ? ಅದು ಅವರ ಸಾಮರ್ಥ್ಯದಿಂದ ಸಾಧನೆ ಆಯ್ತು. ಸೊ ಅಂತ ಸಾಮರ್ಥ್ಯವನ್ನ ನಾವು ಬಿಲ್ಟ್ ಮಾಡಬೇಕು, ಇನ್ಬಿಲ್ಟ್ ಮಾಡಬೇಕು, ನಮ್ಮ ಮಕ್ಕಳ ಒಳಗಡೆ ನಾವು ಅದನ್ನು ತುಂಬಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ಸಪ್ತಋಷಿ ವಿದ್ಯಾಶ್ರಮ ಎಜುಕೇಶನ್ ಟ್ರಸ್ಟ್ ಅನ್ನ ನಾವು ಉದ್ಭವ ಮಾಡಿರ್ತಕ್ಕಂಥದ್ದು. ಆಯ್ತು, ಇವಾಗ 30 ಕೋಟಿಯಷ್ಟು ಹಣವನ್ನು ಸಂಗ್ರಹ ಮಾಡ್ಕೊಂಡಿದ್ದೇವೆ. ಕೆಂಗಲ್ ಇರ್ತಕ್ಕಂಥ ಜಾಗದಲ್ಲಿ 15 ಎಕರೆ ಜಾಗವನ್ನು ಕೂಡ ತಗೊಂಡಿದ್ದೇವೆ. ಅಲ್ಲಿ ಶಾಲೆಯನ್ನು ಬಿಲ್ಟ್ ಮಾಡಬೇಕು ಅಂತ ಹೊರಟ್ವಿ. ಆಮೇಲೆ ಒಂದು ಸಮಸ್ಯೆ ಕಾಡ್ಲಿಕ್ಕೆ ಶುರು ಆಯ್ತು. ಏನಪ್ಪ, 1ನೇ ಕ್ಲಾಸ್ಗೆ ಬರುವಾಗಲೇ ಮಕ್ಕಳ ಒಳಗಡೆ ಬೇರೆ ಬೇರೆ ತಲೆ ತುಂಬಿರ್ತಾರೆ. ಏನು ABCD ಹೇಳಪ್ಪ, ರೈಮ್ಸ್ ಹೇಳಪ್ಪ ಅಲ್ವಾ, ಈ ರೀತಿ ತಲೆ ತುಂಬಿರ್ತಾರೆ. ಮತ್ತೆ ಅದನ್ನ ನಾನು ವಾಪಸ್ ಅವನ್ನ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಮತ್ತೆ ಸಮಸ್ಯೆ ಆಗ್ಬಿಡುತ್ತಲ್ವಾ? ಹಾಗಿದ್ರೆ ಏನ್ ಮಾಡಬೇಕು? ನಾನು 2ನೇ ಕ್ಲಾಸ್ 2ನೇ ವಯಸ್ಸಿನ ಮಕ್ಕಳಿಂದಾನೇ ನಾನು ಈ ಸಂಸ್ಕಾರವನ್ನ ಕೊಡ್ತಾ ಹೋಗ್ಬೇಕು ಅಂತ ಯೋಚನೆ ಮಾಡಿಕೊಂಡು 2 ವರ್ಷದಿಂದ 6 ವರ್ಷದ ಮಕ್ಕಳುಗಳಿಗೋಸ್ಕರವಾಗಿ ಈ ಒಂದು ಸಂಸ್ಕಾರ ಕಿಡ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಉದ್ಭವ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಏಪ್ರಿಲ್ ತಿಂಗಳಲ್ಲಿ 5 ತಾಲೂಕುಗಳಲ್ಲೂ ಏಕಕಾಲಕ್ಕೆ ಇದು ಪ್ರಾರಂಭ ಆಗ್ತಕ್ಕಂಥದ್ದು. ಸಂಸ್ಕಾರ ಅಂತಕ್ಕಂಥದ್ದು ಎಲ್ಲೂ ಹೊಟ್ಟೋಗ್ತಾ ಇದೆ, ಅದನ್ನ ವಾಪಸ್ ತಗೊಂಡ್ಬರ್ಬೇಕಾಗಿದೆ. ಸಂಸ್ಕಾರ ಇಲ್ಲದ ಜೀವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಆಲೋಚನೆ ಮೇಲೆ ಈ ಸಂಸ್ಕಾರ ಕಿಡ್ಸ್ ಅಂತಕ್ಕಂಥ ಒಂದು ನಾಮಾಂಕಿತವಾಗಿ ಈ ಒಂದು ಶಾಲೆಯನ್ನು ಶುರು ಮಾಡ್ತಕ್ಕಂಥದ್ದು. ಇದರ ನಂತರ 1ನೇ ಕ್ಲಾಸಿಂದ SSLC ವರೆಗೂ ಕೂಡ ನಾವು ಅವಾಗಲೇ ಏನು ಹೇಳಿದೆ, ಟ್ಯಾಲೆಂಟ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಕೊಡಬೇಕು ಅಂತ. ಅವರಲ್ಲಿರ್ತಕ್ಕಂಥ ಎಲ್ಲ ಟ್ಯಾಲೆಂಟ್ಗಳನ್ನ ಹುಡುಕ್ತೇವೆ, ಎಲ್ಲವನ್ನ ಕೊಡ್ತೇವೆ. 64 ವಿದ್ಯೆಗಳಿದೆ. 64 ವಿದ್ಯೆಗಳು ನಾವು ಕಲಿತಿದ್ದು ಒಂದೇ ವಿದ್ಯೆ, ಅದು ಎಜುಕೇಶನ್. ಈ ರೀತಿಯಾದಂತಹ ಒಂದು ಟ್ಯಾಲೆಂಟ್ ಬೇಸ್ಡ್ ಎಜುಕೇಶನ್ ಅನ್ನ ನಾವು ಕೊಡಬೇಕು. 64 ವಿದ್ಯೆಗಳನ್ನ ಕೊಡಕ್ಕಾಗದಿದ್ರು ಕಡೆ ಪಕ್ಷ 30 ವಿದ್ಯೆಗಳನ್ನಾದ್ರೂ ಅವ್ರಿಗೆ ಕೊಡೋಣ. ಸಂಗೀತ ಕಲಿತಕ್ಕಂಥ ಮಕ್ಕಳುಗಳಿಗೆ ಸಂಗೀತವನ್ನು ಕೊಡೋಣ. ಆಟಿಕೆಗಳಲ್ಲಿ ತಮ್ಮ ತಾವು ತೊಡಗಿಸಲಿಕ್ಕೆ ತಯಾರಿರ್ತಕ್ಕಂಥ ಮಕ್ಕಳುಗಳಿಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆಕ್ಟಿವಿಟಿಗಳನ್ನ ಕೊಡೋಣ. ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಮಕ್ಕಳುಗಳಿಗೆ ಆ ಜ್ಞಾನ ಸಂಬಂಧಪಟ್ಟಂತ ಸಿಸ್ಟಮ್ ಅವರಿಗೆ ಕೊಡೋಣ ಅಂತ ಹೇಳಿ ಯೋಚನೆ ಮಾಡಿ ಕಡೆ ಪಕ್ಷ 30 ವಿದ್ಯೆಗಳನ್ನಾದ್ರೂ ನಮ್ಮ ಶಾಲೆಯಲ್ಲಿ ಮಕ್ಕಳುಗಳಿಗೆ ನಾವು ಧಾರೆ ಎರಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇಷ್ಟು ದೊಡ್ಡ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿತ್ವಗಳನ್ನ ನಾವು ಜೊತೆ ಸೇರಿಸಿಕೊಂಡು ಇವತ್ತು ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಹಸ್ತ ಮತ್ತೆ ಪಾದಗಳಿಗೆ ಕನೆಕ್ಟ್ ಆಗಿದೆ. ಒಂದ್ಸಲ ಜೋರಾಗಿ ಪ್ರೆಸ್ ಮಾಡಿದ್ರೆ ಸಾಕು ನಮ್ಮ ಬ್ರೈನ್ ಆಕ್ಟಿವೇಟ್ ಆಗ್ಬಿಡುತ್ತೆ. ನಮ್ಮ ಬ್ರೈನ್ ಒಳಗೆ ಆಲ್ಫಾ ವೇವ್ಸ್ ರಿಲೀಸ್ ಆಗುತ್ತೆ. ಈ ಒಂದು ಕಾರಣದಿಂದ ಮಕ್ಕಳಲ್ಲಿ ನಾನು ಮತ್ತೆ ಗುರು ಪದ್ಧತಿಯನ್ನು ತರಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮರಳಲ್ಲಿ ಅವರಿಗೆ ಬರೆಸ್ತಕ್ಕಂಥದ್ದು. ಸ್ಲೇಟ್ ಅನ್ನ ಬಿಡ್ತಾ ಇದ್ದಾವೆ ನಾವು ಕೈಯಿಂದ. ವುಡನ್ ಬಾಕ್ಸ್ ಅಲ್ಲಿ ಮರಳನ್ನ ತುಂಬಿ ಅದಕ್ಕೆ ಬೇಕಾದಂತ ಸಿಸ್ಟಮ್ ನ ನೀಟಾಗಿ ವ್ಯವಸ್ಥೆ ಮಾಡಿ, ಅಂದ್ರೆ ಆ ಮರಳು ಕೂಡ ಮಕ್ಕಳಿಗೆ ಅಲರ್ಜಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನು 7-8 ಸಲ ಅದನ್ನ ಜರಡಿ ಮಾಡಿಸಿ ಅದಕ್ಕೆ ಬೇಕಾದಂತ ಶುದ್ಧತೆಯನ್ನ ಮಾಡಿಟ್ಕೊಂಡು ಅಂದ್ರೆ ಸಂಸ್ಕಾರ ಮಾಡಿ, ಮರಳಿಗೂ ಸಂಸ್ಕಾರ ಮಾಡಿ ಮಕ್ಕಳೊಳಗಡೆ ಇದನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ನಾವು ಬಿಡ್ತಾ ಇದ್ದೇವೆ. ಅವ್ರು ಬರೀತಕ್ಕಂಥದ್ದು ಇಲ್ಲೇ ಇರುತ್ತೆ. ಏಕದಮ್ ಅವ್ರಿಗೆ ಪೆನ್ಸಿಲ್ ಕೊಡಲ್ಲ, ಪೇಪರ್ ಕೊಡಲ್ಲ. ಹಾಗೆ ಇಷ್ಟೆಲ್ಲ ಕಾರ್ಯ ನಾವು ಮಾಡಬೇಕಿದ್ರೆ ಮಕ್ಕಳಿಗೆ ನಮಗೆ ಸಮಯದ ಅಭಾವ ಬಹಳ ಕಾಡುತ್ತೆ. 9 ಗಂಟೆಗೆ ಶುರು ಮಾಡಿ 2:15 ಬಿಡಬೇಕಾಗಿದೆ, ಅದು ಸರ್ಕಾರ ಹೇಳ್ತಕ್ಕಂಥದ್ದು. 9 ಗಂಟೆಗೆ ಶುರು ಮಾಡಿದ್ರೆ 2:15 ಬಿಡಬೇಕು. ಅಷ್ಟೊಳಗೆ ಏನ್ ಕಲ್ಸೋದು? ನಾನು ಕನ್ನಡ ಕಲ್ಸೋದು, ಇಂಗ್ಲಿಷ್ ಕಲ್ಸೋದು, ಹಿಂದಿ ಕಲ್ಸೋದು, ಗಣಿತ ಕಲ್ಸೋದು, ಸಮಾಜ ಕಲ್ಸೋದು, ಸೈನ್ಸ್ ಕಲ್ಸೋದು, ಅಥವಾ ಅವ್ರೊಳಗೆ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನು ಹುಡುಕಿ ಬೆಳೆಸೋದು. ಇದಕ್ಕೆ ಸಮಯದ ಭಾವ ಬಹಳ ಕಾಡ್ತಾ ಇತ್ತು. ಇದಕ್ಕೆ ಏನ್ ಮಾಡಬೇಕು ಅಂತ ಮತ್ತೆ ಚರ್ಚೆ ಮಾಡಿ ಈ ಶಾಲೆಯನ್ನ ನಾವು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಡೆಸ್ತಕ್ಕಂಥ ಒಂದು ಶಾಲೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸೂರ್ಯೋದಯ ಆದಾಗಿಂದ ಹಿಡಿದು ಸೂರ್ಯ ಅಸ್ತ ಆಗೋವರೆಗೂ ಕೂಡ ಮಕ್ಕಳು ನಮ್ಮ ಜೊತೆಲಿ ಇರ್ಬೇಕಿರತ್ತೆ ಅಂತ. ಸೂರ್ಯೋದಯ ಆದಾಗಿಂದ ಹಿಡಿದು ಸೂರ್ಯ ಅಸ್ತಮ ಆಗೋವರೆಗೂ ಕೂಡ ಮಕ್ಕಳುಗಳು ನಮ್ಮ ಜೊತೆಯಲ್ಲಿ ಇದ್ರೆ ನಾನು ಅವ್ರನ್ನ ಟ್ಯಾಲೆಂಟ್ ಅನ್ನ ಬಿಲ್ಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಿಸ್ಟಮ್ ನ ಕೊಡ್ಲಿಕ್ಕೆ, ಅವರನ್ನ ಅದನ್ನು ಸಂಪೂರ್ಣ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಈ ಶಾಲೆ ಶುರು ನಡೀತಕ್ಕಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಗಂಟ ಡೇ ಬೋರ್ಡಿಂಗ್ ಶಾಲೆಗಳು. ಡೇ ಬೋರ್ಡಿಂಗ್ಗೆ ಆಗಲ್ಲ ಅನ್ನೋರಿಗೆ ರೆಸಿಡೆನ್ಷಿಯಲ್ ಕೂಡ ಕೊಡ್ತಾ ಇದ್ದೇವೆ. ಆದ್ರೆ ತಂದೆ ತಾಯಿಗಳ ಜೊತೆನಲ್ಲಿ ಮಕ್ಕಳು ಇರಬೇಕು. ಯಾಕಂದ್ರೆ ಆ ಎಮೋಷನ್ಸ್, ಭಾವನೆಗಳು ತಂದೆ ತಾಯಿಗಳ ಜೊತೆಯಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಅವ್ರಿಗೆ ಏನು ಎಜುಕೇಶನ್ ಕೊಟ್ಟರು ಕೂಡ ನಮ್ಮಿಂದ ದೂರ ಹೋಗ್ತಾರೆ ಹೊರತು ಮತ್ತೆ ನಮ್ಮನ್ನು ಹತ್ರಕ್ಕೆ ಬರ್ಲಿಕ್ಕೆ ಆಗಲ್ಲ ಮಕ್ಕಳುಗಳು. ಹಾಗಾಗಿ 6ರಿಂದ 6ವರೆಗೂ ನಾವು ಕೊಡ್ತೇವೆ ಎಜುಕೇಶನ್, ಅದಷ್ಟು ಮಾತ್ರ ಇರುತ್ತೆ.
6 ಗಂಟೆ ಆದ್ಮೇಲೆ ತಂದೆ ತಾಯಿಗಳು ಕರ್ಕೊಂಡ್ರೆ ಮನೆಗೆ ನಾವು ಹೋಮ್ವರ್ಕ್ ಕೊಡಲ್ಲ. ಭಾರ ಹೊತ್ಕೊಂಡು ಹೋಗ್ತಕ್ಕಂಥ ಪುಸ್ತಕದ ಸಿಸ್ಟಮ್ ಕೂಡ ನಾವು ಇಲ್ಲಿ ತರ್ತಾ ಇಲ್ಲ. ಫುಡ್ ಅನ್ನು ಕೂಡ ಉಚಿತವಾಗಿ ಕೊಟ್ಟು, ವೆಹಿಕಲ್ ಕೂಡ ಉಚಿತವಾಗಿ ಕೊಟ್ಟು, ಮಕ್ಕಳಿಗೆ ಎಜುಕೇಶನ್ಗೆ ಅಂತ ಮಿನಿಮಮ್ ಆಗಿ ಏನು ತಗಲುತ್ತೋ ನಾವು ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಅಲ್ಲಿ ಅಷ್ಟು ದುಡ್ಡು ಕೊಟ್ಟು ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳೋಣ. ಹಣ ನೀವೆಲ್ಲರೂ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಆ ಹಣದಲ್ಲಿ ಸ್ವಲ್ಪ ಹಣವನ್ನು ಇದಕ್ಕೆ ಹಾಕಿ ಸಮಾಜ ಬದಲಾವಣೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಇವ್ರು ಕೇಳ್ಕೊಂಡ ಮೇಲೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಈ ಒಂದು ಸಂಸ್ಕಾರ ಕಿಡ್ಸ್. ಇಲ್ಲಿ ಮಕ್ಕಳುಗಳಿಗೆ ಮನೆಯಿಂದ ಉಚಿತವಾಗಿ ನಾವು ಕರ್ಕೊಂಡು ಬರ್ತೇವೆ, ಉಚಿತವಾಗಿ ನಾವು ಅವ್ರಿಗೆ ಊಟ ಕೊಡ್ತೇವೆ. ಊಟ ಅಂತ ಹೇಳಿದ್ರೆ ಮತ್ತೆ ಅನ್ನ ಅಂತ ಅನ್ಕೋಬೇಡ್ರಿ, ಅಲ್ಲಿ ಕೂಡ ಅವ್ರಿಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಕೊಡ್ತೇವೆ. ಬ್ರೈನ್ಗೆ ಬೇಕಾಗಿರ್ತಕ್ಕಂಥ ಫುಡ್ ನಾವು ಅವ್ರಿಗೆ ಕೊಡ್ಲಿಕ್ಕೆ ಹೊರಟಿದ್ದೇವೆ, ಹೊಟ್ಟೆಗೆ ಬೇಕಾಗಿರೋದಲ್ಲ. ಹಾಗಾಗಿ ಇದಿಷ್ಟನ್ನೂ ಕೊಟ್ಟು ನಾವು ಮಿನಿಮಮ್ ಎಷ್ಟು ಮಿನಿಮಮ್ ಮಾಡಬಹುದು, ಮಿನಿಮೈಸ್ ಮಾಡಬಹುದು ಅಷ್ಟು ಮಿನಿಮೈಸ್ ಮಾಡ್ತಾ ಇದ್ದೇವೆ. ಪ್ರೀ ಸ್ಕೂಲಲ್ಲಿ ಬರೇ 4 ರೂಮ್ ಇಟ್ಕೊಂಡು ಒಂದು ಹಾಲ್ ಇಟ್ಕೊಂಡು ಮಾಡ್ತಾ ಇರೋದಲ್ಲ. ನಾವು ಮಕ್ಕಳಿಗೆ ಬೇಕಾಗಿರೋ ಎಲ್ಲವನ್ನ ನಾವು ಕೊಡ್ತಾ ಇದ್ದೇವೆ. ಎಲ್ಲವನ್ನು ಅಂತ ಹೇಳಿದ್ರೆ ಕಿಡ್ಸ್ ಜಿಮ್ ಕೊಡ್ತಾ ಇದ್ದೇವೆ, ಕಿಡ್ಸ್ಗಳಿಗೆ ಅಂತ ಹೇಳಿ ಮ್ಯಾಥಮೆಟಿಕ್ ರೂಮ್ ಕೊಡ್ತಾ ಇದ್ದೇವೆ,